ಇನ್ನು ನೀಟ್ ಅಕ್ರಮದ ವಿರುದ್ಧದ ಹೋರಾಟವನ್ನ ಟೀಕಿಸುವ ಭರದಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವಿವಾದವೊಂದನ್ನ ಮೈಮೇಲೆ ಎಳೆದುಕೊಂಡಿದ್ದರು. ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ ಅಂದಿರುವಂತ ಹೇಳಿಕೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಕದನಕ್ಕೆ ವೇದಿಕೆ ಹಾಕೊಟ್ಟಿದೆ. ಸಿಟಿ ರವಿ ಬೆನ್ನಿಗೆ ಸದ್ಯ ಬಿಜೆಪಿ ನಿಂತಿದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಮಚಲಿ ಮಟನ್ ಮಂಗಳಸೂತ್ರ ಅಷ್ಟೇ ಗೊತ್ತಿದೆ ಅಂತಿದ್ದಾರೆ. ಇದೆಲ್ಲದರ ನಡುವೆ ಒಂದು ವಾರದ ತನಕ ಕೊಂಚ ರಿಲೀಫ್ ಕೂಡ ಕೊಟ್ಟಿದೆ ಕೋರ್ಟ್ ಸಿಟಿ ರವಿ ಅವರಿಗೆ. ಯಾಕಂದ್ರೆ ಬಂಧನ ಭೀತಿ ಇತ್ತಲ್ಲ, ಆ ಕಾರಣಕ್ಕಾಗಿ ಹೇಳ್ತಾ ಇರೋದು. ಬನ್ನಿ ಅದೇನು ಡೆವಲಪ್ಮೆಂಟ್ಸ್ ಪಡಿತಾ ಇದೆ ಈ ಒಟ್ಟು ಪ್ರಕರಣ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ ಎಂದ ರವಿಗೆ ಎಫ್ಐಆರ್ ಉರುಳು. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಜುಲೈ 31ರವರೆಗೆ ರಿಲೀಫ್, ನನ್ನ ಹೇಳಿಕೆಗೆ ಬದ್ಧ ಎಂದ ಸಿಟಿ ರವಿ. ಮುಲ್ಲಾನ್ ಬಗ್ಗೆ ಹೇಳಿದಾನೆ, ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಮುಲ್ಲಾನಿಗೂ ನೀಟ್ ಎಕ್ಸಾಮ್. ನೀಟ್ ಅಕ್ರಮದ ವಿರುದ್ಧ ನಡೆಯುತ್ತಿದ್ದ ಹೋರಾಟ ಟೀಕಿಸುವ ಭರದಲ್ಲಿ ಸಿಟಿ ರವಿ ಆಡಿದ ಮಾತೀಗ ಅವರಿಗೆ ಮುಳುವಾಗಿದೆ. ಜುಲೈ 24ರಂದು ಸಿಟಿ ರವಿ ಕೊಟ್ಟಿರುವ ಹೇಳಿಕೆ ಚಿಕ್ಕಮಗಳೂರಿನಲ್ಲಿ ನಡೆದಿದ್ದ ಪ್ರತಿಭಟನೆ ವೇಳೆ ದೆಹಲಿ ಹೋರಾಟದ ಕುರಿತು ಆಕ್ರೋಶ ಹೊರಹಾಕಿದ್ರು. ಆವೇಶದ ಭರದಲ್ಲಿ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ರು. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತ ಪ್ರಧಾನ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿನ್ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ನೀನು ಇದೇ ಹೇಳಿಕೆ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು ನಿನ್ನೆ ಸಿಟಿ ರವಿಗೆ ನೋಟಿಸ್ ನೀಡಲಾಗಿತ್ತು. ಈ ವೇಳೆ ದೊಡ್ಡ ಹೈಡ್ರಾಮವು ನಡೆದಿತ್ತು. ಆದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕಿದ್ದ ಸಿಟಿ ರವಿ ವಕೀಲರ ಮೂಲಕ 7 ದಿನಗಳ ಕಾಲಾವಕಾಶ ಕೋರಿದ್ದಾರೆ. ಸಿಟಿ ರವಿ ಎಂಎಲ್ಸಿ ಆಗಿರೋದ್ರಿಂದ ಒಟ್ಟಾರೆ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆಯಾಗಿದೆ. ಇದರ ಮಧ್ಯೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಸಿಟಿ ರವಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜುಲೈ 31ರವರೆಗೆ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚಿಸಿದ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಈ ಜಟಾಪಟಿಯ ಮಧ್ಯೆ ಸಿಟಿ ರವಿ ರಾಯಚೂರು, ಕೊಪ್ಪಳದಲ್ಲಿ ಬರ ಅಧ್ಯಯನ ನಡೆಸಿದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿ ನಡೆಸಿದ ರವಿ ತಮ್ಮ ಹೇಳಿಕೆಗೆ ಈಗಲೂ ಬದ್ಧ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಪಹಲ್ಗಾಮ್ ದಾಳಿ ಮಾಡಿದ್ದು ನಿಮ್ಮದೇ ಸಮುದಾಯ, ಅದರ ಹೊಣೆ ಹೊರುತ್ತೀರಾ ಅಂತ ಮುಸ್ಲಿಂ ಸಮುದಾಯವನ್ನ ಪ್ರಶ್ನಿಸಿದರು. ಮುಲ್ಲಾನ್ ಬಗ್ಗೆ ಹೇಳಿದಾನೆ, ನಮ್ಮ ಸೈನಿಕರನ್ನ ಬೈತಾ ಇದ್ದಂತ ಮುಲ್ಲಾನ್ ಬಗ್ಗೆ ಹೇಳಿದಾನೆ, ಮೋದಿಯವರನ್ನ ಪ್ರಧಾನಮಂತ್ರಿಯವರನ್ನ ನಿಂದಿಸ್ತಾ ಇದ್ದಂತ ಮುಲ್ಲಾನ್ ಬಗ್ಗೆ ಹೇಳಿದಾನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಮುಲ್ಲಾ ಅಂದ್ರೆ ಒಬ್ಬ ವ್ಯಕ್ತಿ, ಮುಸ್ಲಿಂ ಸಮಾಜ ಅಲ್ಲ. ಒಬ್ಬ ಮುಲ್ಲಾ ಅವನ ಬಗ್ಗೆ ಟೀಕೆ ಮಾಡಿದ್ದನ್ನ ಇಲ್ಲಿರೋರೆಲ್ಲ ನಮಗೆ ಅಂತ ಅನ್ಕೊಳ್ತಾರೆ ಅನ್ನೋದಾದ್ರೆ, ಪೆಹಲ್ಗಾವ್ನಲ್ಲಿ ಧರ್ಮ ಕೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಆ ಕೊಂದವನು ನಿಮ್ ಜಾತಿಗೆ ಸೇರಿದವನಲ್ಲ, ಆ ಪಾಪದ ಹೊಣೆ ನಿಮಗೂ ಸೇರಿರ್ಬೇಕಲ್ಲ. ಸಿಟಿ ರವಿ ಹೀಗೆ ಸಮರ್ಥನೆ ಮಾಡಿಕೊಳ್ತಿದ್ರೆ ಬಿಜೆಪಿ ಲೀಡರ್ಸ್ ತಮ್ಮ ನಾಯಕನ ಬೆನ್ನಿಗೆ ನಿಂತಿದ್ದಾರೆ. ಧೈರ್ಯ ಇದ್ರೆ ಸಿಟಿ ರವಿನ ಮುಟ್ಟಿ ನೋಡಿ ಅಂತ ಅಶೋಕ್ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಸಿಟಿ ರವಿನ ಮುಟ್ಟಿ ನೋಡೋಣ, ಮುಟ್ಟಿ ಏನ್ ಪ್ರತಿಫಲ ಆಗ್ತೈತೆ ಅಂತ ಹೇಳಿ ನಾವು ಈಗಾಗಲೇ ಮಾತಾಡಿದ್ದೀನಿ. ಸಿಟಿ ರವಿ ಜೊತೆ 2-3 ಬಾಟಿ ಮಾತಾಡಿದ್ವಿ. ನಾವು ಇನ್ನೊಂದು 3-4 ದಿನದಲ್ಲಿ ದೊಡ್ಡ ಹೋರಾಟವನ್ನ ಚಿಕ್ಕಮಗಳೂರಲ್ಲಿ ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ. ಸಿಟಿ ರವಿ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ನಿನ್ನೆ ಬಿಜೆಪಿ ಎಂಎಲ್ಸಿ ಮನೆ ಬಳಿ ನಡೆದ ಹೈಡ್ರಾಮಾದ ಬಗ್ಗೆ ಟೀಕಿಸಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರಿಗೆ ಮಚಲಿ, ಮಟನ್, ಮಂಗಳಸೂತ್ರ ಬಿಟ್ಟು ಬೇರೆ ವಿಚಾರವೇ ಗೊತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಅವರ ಸಮತೋಲನವನ್ನು ಕಳ್ಕೊಂಡಿದ್ದಾರೆ. ಈ ಥರ ಜನಗಳು ಸೇರಿಸ್ಕೊಂಡು ಕೂಗಾಡಕ್ಕೆ ಇದೇನು ಆಫ್ರಿಕನ್ ಕಂಟ್ರಿ ಅಲ್ಲ ಅಥವಾ ನಾರ್ತ್ ಕೊರಿಯಾ ಅಲ್ಲ. ಅವ್ರಿಗೆ ಮುಸ್ಲಿಮು, ಪಾಕಿಸ್ತಾನು, ಮಚಲಿ, ಮಟನ್ನು, ಮಂಗಲಸೂತ್ರ ಅಂದ್ರೆ ಅದು ಬಿಟ್ಟರೆ ಬೇರೆ ಏನು ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಗೊತ್ತೇ ಇಲ್ಲ. ಇಷ್ಟೇ ಅಲ್ಲ, ನಿನ್ನೆ ಸಿಟಿ ರವಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುತ್ತಾ ವಿಡಿಯೋವೊಂದನ್ನ ತೋರಿಸಿದ್ರು. ವ್ಯಕ್ತಿಯೊಬ್ಬ ತಾರ್ಗೆ ಬೆಂಕಿ ಇಡ್ತಿರುವ ದೃಶ್ಯ ತೋರಿಸಿ ಇದು ನೀಟ್ ಹೋರಾಟದ್ದು ಎಂದು ಬಿಂಬಿಸಿದ್ರು. ಆದ್ರೆ ವಿಡಿಯೋ ನೀಟ್ ಹೋರಾಟದ್ದು ಅಲ್ಲ, ಬದಲಿಗೆ ಬಿಹಾರ ಅಪಘಾತ ಪ್ರಕರಣದ್ದು ಎನ್ನುವ ಸತ್ಯ ಬಯಲಾಗಿತ್ತು. ಈ ಸಂಬಂಧ ಎಸ್ಡಿಪಿಐ ಚಿಕ್ಕಮಗಳೂರು ನಗರದ ಸೆನ್ ಠಾಣೆಯಲ್ಲಿ ದೂರು ದಾಖಲಿಸಿದೆ. ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಸಿಟಿ ರವಿಗೆ ಮಾನಹಾನಿ ಮಾಡಲಾಗಿದೆ ಅಂತ ಆರೋಪಿಸಿ ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾಧ್ಯಕ್ಷ ದೂರು ದಾಖಲಿಸಿದ್ದಾರೆ. ಕೊಪ್ಪಳದಿಂದ ಶಿವಕುಮಾರ್, ರಾಯಚೂರಿನಿಂದ ಭೀಮೇಶ್ ಜೊತೆ ಅಶ್ವಿತ್, ಟಿವಿ9 ಚಿಕ್ಕಮಗಳೂರು.